ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸುಜಯ್ ಅವರ ಕೈ ಹಿಡಿದಂತಹ ಧರ್ಮ ಪತ್ನಿ ಕೂಡ ಅವ್ರ ಲವ್ ಸ್ಟೋರಿ, ಮದ್ವೆ ಸ್ಟೋರಿ, ಸುಜಯ್ ಅವ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾರು, ಏನ್ ಹೇಳಿದ್ದಾರೆ ಅಂತ ನೀವೇ ನೋಡಿ. ದಯವಿಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು. ಇದು ನನ್ನ ಅರ್ಧ ಅಂಗಿ, ನನ್ನ ಹಾಫ್ ಶರ್ಟು. ಹಾಯ್, ನಮಸ್ತೆ, ಹಲೋ. ಇವಳ ಹೆಸರು ಸಿಂಚನಾ ಅಂತ, ಅವರು ಶ್ರುತಿ ಬರ್ತಾರೆ. ಓಕೆ, ನನಗೆ ಒಂದು ಅರ್ಥ ಆಗ್ಲಿಲ್ಲಪ್ಪ, ನಿಮ್ಮ ಸ್ವೀಟ್ ವೈಫ್ ಎಲ್ಲಿ ಹೋಗಿ ಪರಿಚಯ ಮಾಡ್ತೀರಾ ಅಂತ ಕ್ಯೂರಿಯಾಸಿಟಿ ಇತ್ತು. ಬಟ್ ಇಲ್ಲಿ ಕೂತ್ಕೊಂಡು ಬುಕ್ಸ್ ಎಲ್ಲ ಓದ್ತಾ ಇದ್ದಾರೆ, ಏನಿದ್ರ ಕಥೆ? ಈ ಜಾಗಕ್ಕೆ ಎರಡು ಸ್ಪೆಷಾಲಿಟಿ ಇದೆ. ಒಂದು, ನಮ್ಮ ತಂದೆ ಇಲ್ಲಿ ಪ್ರಾಣಾಯಾಮ ಯೋಗ ಮಾಡೋದಕ್ಕೆ ಈ ಜಾಗನ ಬಳಸ್ತಾರೆ. ಅದಲ್ಲದೆ ಇವಳಿಗೆ ಇಲ್ಲಿ ಪುಸ್ತಕಗಳು ಜಾಸ್ತಿ ಇದೆ, ಪುಸ್ತಕ ಪ್ರಿಯೆ ನನ್ನ ಹೆಂಡತಿ. ಸೊ ಹಾಗಾಗಿ ನೋಡಿ ಓದ್ತಿರೋದು ಅದೇ. ನನ್ನ ತಮ್ಮ ಶಂಕರ ಇಂತ ಓದ್ತಾ ಇರ್ತಾರೆ ಸಿಕ್ಕಾಬಟ್ಟೆ. ಓದ್ತಾ ಇರೋದೇ ಹಾಬಿ ಈಗ. ಈ ಪ್ಲೇಸ್ ಅಲ್ಲಿ ಕುತ್ಕೊಂಡು ಯಾವಾಗ್ಲೂ ಕೂಡ ಓದ್ತಾ ಇರ್ತೀರಾ? ಹೌದು. ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಈಗ ಮದುವೆ ಸ್ಟೋರಿಗೆ ಬಂದ್ರೆ ನಾನು ತುಂಬಾ ಕೇಳಿದೀನಿ, ಮದುವೆ ಸ್ಟೋರಿನ ಒಂಥರ ಕ್ಯೂರಿಯಾಸಿಟಿ ಆಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ಕೊಂಡು ಹೋಗಿರ್ತಾರೆ, ಲಾಂಗ್ ಗ್ಯಾಪ್ ಬಳಿಕ ಮತ್ತೆ ಎಂಗೇಜ್ಮೆಂಟ್ ಆಗುತ್ತೆ. ಸೊ ಅದ್ರ ಕತೆ ನಂಗೊಂದ್ಸಾರಿ ಹೇಳ್ಬೋದಾ? ಆಕ್ಚುಲಿ ಫಸ್ಟ್ ಇವ್ರು ಬಂದಿದ್ದು ಡಿಸೆಂಬರ್ ಅಲ್ಲಿ ಬಂದು ನೋಡಕ್ ಬಂದ್ರು ನಮ್ನ. ನನ್ ರಿಲೇಷನ್ ಇವ್ರ ರಿಲೇಷನ್ ಫ್ರೆಂಡ್ಸ್, ಹಾಗಾಗಿ ನಾವಿಬ್ರಿಗೂ ಸೆಟ್ ಆಗಿ ನೋಡಕ್ ಬಂದ್ರು. ಸೊ ಹಾಗಾಗಿ ಏನಾಯ್ತು, ಆಮೇಲೆ ನೋಡ್ಬಿಟ್ಟು ಹೋಗ್ಬಿಟ್ಟು ಇಷ್ಟ ಅಂದ್ರು. ಆಮೇಲೆ ತಿರ್ಗಾ 1 month ಗ್ಯಾಪ್ ತಗೊಂಡ್ರು, ವೆರಿ ಲಾಂಗ್ ಗ್ಯಾಪ್. ಸೊ ಇಬ್ರಿಗೂ ಕನೆಕ್ಷನ್ ಇರ್ಲಿಲ್ಲ, ಇವ್ರು ಫೋನ್ ಇಲ್ಲ, ನಾನು ಮೆಸೇಜ್, ನೋ ನಥಿಂಗ್. ಆಮೇಲೆ ತಿರ್ಗಾ 1.5 month ಆದ್ಮೇಲೆ ಸೊ ನನ್ ಕಸಿನ್, ಇವ್ರ ಕಸಿನ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಹಾಗೆ ನಾನು ಹುಡುಗನ ಜೊತೆ ಮಾತಾಡ್ಬೇಕು ಅಂತ ಹೇಳಿದೆ. ದಟ್ ಈಸ್ ಮೈ ಫಸ್ಟ್ ಕಂಡೀಷನ್. ಸೊ ಯಾಕೆ ನನ್ಗೆ ನೀವು ಏನು ಆನ್ಸರ್ ಮಾಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ನೀವ್ ಹಂಗ್ ಮಾಡ್ಬಾರ್ದಲ್ವಾ, ನಂಗೆ ತುಂಬಾ ಹರ್ಟ್ ಆಯ್ತು ಅಂತೆಲ್ಲ ಹೇಳಿದೆ. ಸೊ ಅವ್ರದ್ದೇ ಅದು ಎಕ್ಸ್ಪ್ಲನೇಷನ್ ಕೊಟ್ರು. ಓಕೆ, ನನ್ ಸ್ಯಾಟಿಸ್ಫೈ ಅನ್ಸ್ತು. ಸೊ ಹಾಗಾಗಿ ಒಪ್ಕೊಂಡಿರ್ಲಿಲ್ಲ. ಆಮೇಲೆ ಅವತ್ತಿನ ದಿವಸನೇ ಕೋಇನ್ಸಿಡೆನ್ಸ್ ಆಗಿ ಒಂದು ಕಾನ್ಸರ್ಟ್ ಇತ್ತು, ರಾಜಾನಂದ ಸ್ವಾಮಿ ಅವ್ರದ್ದು. ಸೊ ಆ ಕಾನ್ಸರ್ಟ್ ಬಂದು ಹಾಡ್ ಕೇಳಿ, ಅವ್ರು ಹಾಡೋದು ನಂಗೆ ತುಂಬಾ ಇಷ್ಟ. ಈಸ್ ಅ ವೆರಿ ಗುಡ್ ಸಿಂಗರ್. ಸೊ ಹಾಗಾಗಿ ಇಷ್ಟಪಟ್ಟೆ. ಅಲ್ಲ, ಈಗ ಫಸ್ಟ್ ಟೈಮ್ ನೋಡಕ್ ಬಂದಾಗೆ ತುಂಬಾ ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿ ಕಾಣಿಸಿದ್ರಂತೆ. ಅಪೋಸಿಟ್ ನಾನು ಹೇಳಿರೋದಾಯ್ತಾ? ಆಕ್ಚುಲಿ ನೋಡಕ್ ಬಂದ ಫೋಟೋದಲ್ಲೇ ಡಿಫ್ರೆಂಟ್ ಆಗಿದ್ರು. ಬಟ್ ನೋಡಕ್ ಬಂದಾಗ ಈಸ್ ವೆರಿ ತಿನ್. ಮನೇಲಿ ಎಲ್ರೂ ಒಪಿನಿಯನ್, ಏನೇ ಇಷ್ಟ ಸಣ್ಣ ಇದಾರೆ, ಕೋಲಿಗೆ ಚರ್ಮ ಹಾಕ್ದಂಗಿದೆ ಅಂತ. ಇಲ್ಲ, ನನ್ಗೆ ಇಷ್ಟ ಆಯ್ತು, ಯಾರೋ ಮಾತಾಡ್ಬೇಡಿ ಹುಡುಗನ್ ಬಗ್ಗೆ ಅಂತ ಹೇಳಿದೆ. ಹಂಗೆ ಗ್ಯಾಪ್ ಇತ್ತಲ್ಲ, ಅವಾಗ ಜರ ಬಂದ್ ಮಲಗಿದ್ರು ಮೇಡಮ್ ನಮ್ಮ ವಿರಹ. ಅದೇ ನಾನು ಅವಾಗ್ಲೇ ಹೇಳ್ದೆ, ಏನಂದ್ರೆ ಪಾಪ ಜ್ವರ ಬರೋಷ್ಟು ಪ್ರೀತಿ ಮಾಡಿದ್ರಂತೆ. ಅಷ್ಟೊಂದು ಇಷ್ಟನಾ? ಮತ್ ನೋಡಿದ್ರೆ ಇಂಥವೆಲ್ಲ ಕಮೆಂಟ್ ಬೇರೆ ಬಂದಿದೆ, ಅದರಲ್ಲೂ ಅಷ್ಟೊಂದು ಪ್ರೀತಿ. ಇಲ್ಲ, ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಲವರ್ಸ್ ಫಸ್ಟ್ ಸೈಟ್ ಅಂತಾರಲ್ಲ, ಆತರ ಅವ್ರು ನೋಡಿದ ತಕ್ಷಣ ಏನೋ ಒಂದು ಟ್ರಸ್ಟ್ ಬಂತು ಅವ್ರ ಮೇಲೆ. ಪ್ರತಿಭೆ ಆಗಿದೆ, ಹಾಗಾಗಿ ಅವೆಲ್ಲ ಆಗಕ್ಕೆ ಸಾಧ್ಯ. ಐ ಕ್ಯಾನ್ ಟ್ರಸ್ಟ್ ಹಿಮ್ ಆರಾಮಾಗಿ ಅಂತ ಅನ್ಸ್ತು. ಸೊ ಹಂಗಾಗಿ ಆ ರೀತಿ ಎಲ್ಲ ಕಮೆಂಟ್ ಕೊಟ್ಟಾಗ ಎಲ್ಲೊಂದ್ ಕಡೆ ಬೇಜಾರ ಆಯ್ತಾ? ಓ, ಆತರ ಎಲ್ಲ ಹೇಳ್ತಾರಪ್ಪ, ಬೇಡ ಬೇಕಾ ಅನ್ನೋ ಒಂದು ಏನಾದ್ರು ಮೈಂಡ್ ಸೆಟ್ ಇತ್ತು? ಇಲ್ಲ, ನನ್ ಮೈಂಡ್ ಅವ್ರು ನೋಡಿದ ತಕ್ಷಣ ಅಲ್ಲೇ ಸ್ಟಾಪ್ ಶುರು ಆಗ್ಬಿಡ್ತು, ಪಾಪ ಜ್ವರಾನ ಬಂದ್ಬಿಡ್ತು ಅನ್ಸುತ್ತೆ. ಇಲ್ಲ, ಇವ್ರನ್ನೇ ನನ್ ಮದ್ವೆ ಆಗ್ಬೇಕು, ಯಾರೇನ್ ಹೇಳಿದ್ರು ಅದೆಲ್ಲ ನೋ ಸೆಕೆಂಡ್ ಒಪಿನಿಯನ್. ಇದ್ರಲ್ಲೂ ಅದೇ ಇತ್ತು. ಅಂದ್ರೆ ಅದ ಗ್ಯಾಪ್ ಏನಕ್ಕಾಯ್ತು ಅಂತಂದ್ರೆ, ನಾನು ಶಬರಿಮಲೆ ಮಾಲೆ ಹಾಕಿದ್ದೆ. ಸೊ ಆ 1 ತಿಂಗಳ ಗ್ಯಾಪ್ ನಾನು ಐ ಕುಡಂಟ್ ಟಾಕ್ ಅಬೌಟ್ ಎನಿ ಆಫ್ ದ ಈ ತರ ವಿಷಯಗಳನ್ನ ನಾನು ಮಾತಾಡೋ ಹಾಗಿರ್ಲಿಲ್ಲ. ಸೊ ಹಾಗಾಗಿ 1 ತಿಂಗಳಾದ್ಮೇಲೆ ಬಂದು ಭೇಟಿ ಆದ್ಮೇಲೆ ಅದೇನೋ ಒಂದು ಬೇರೆ ಆಗಿದೆ ಅಂತೆಲ್ಲ ನಂಗೆ ಬಂತು. ಸರ್, ಇಲ್ಲ, ನಾನು ಆ ಹುಡುಗಿನ ಮದುವೆ ಆಗೋದು. ಇದ್ರ ಜೊತೆಗೆ ಈ ಒಂದು ಸೀರಿಯಲ್ಗೆ ಬಂದಾದ್ಮೇಲೆ, ಈ ಒಂದು ಫೀಲ್ಡ್ಗೆ ಬಂದಾದ್ಮೇಲೆ ಸಾಕಷ್ಟು ಕಷ್ಟಗಳನ್ನ ಕೂಡ ಅನುಭವಿಸಿದ್ರಿ ಅಂತ. ಸೊ ಏನು, ಯಾವ ರೀತಿ ಕಷ್ಟಗಳು ಬಂತು, ಯಾವ ರೀತಿ ಅದನ್ನ ಫೇಸ್ ಮಾಡಿದ್ರಿ? ಅದೊಂದು ಒಂದು ಇತಿಹಾಸ ತರ ಆಗ್ಬಿಡುತ್ತೆ. 6 ದಿವಸ 7 ದಿವಸ ಶೂಟಿಂಗ್ ಸಿಗೋದು. 6 ದಿವಸ 7 ದಿವಸದಲ್ಲಿ ಹೆಂಗ್ ಬದುಕೋದು? ಅಪ್ಪ ಅಮ್ಮನ ಹತ್ರ ದಿನ ಶೂಟಿಂಗ್ ಇದೆ ಸುಳ್ಳು ಹೇಳ್ಕೊಂಡು ತಿರ್ಗಾಡೋದು. ನಾವು ನನ್ಗೆ ಸಿಕ್ಕಾಬಿಟ್ಟು ಶೂಟಿಂಗ್ ಹಾಗೆ ಹೀಗೆ ಅಂತ ಹೆಂಡತಿ ಹತ್ರ ನಿಜ ಹೇಳ್ಕೊಳ್ಳೋದು. 6 ದಿವಸ ಸಂಬಳಕ್ಕೆ ಹೆಂಗ್ ಬದುಕೋದು? ಅಕ್ಕಿ ಬೆಳೆ ಹೆಂಗೆ? ಆಪ್ಷನ್ ಇಲ್ಲ. ಹೆಂಗೋ ಪಾಪ ತೂಗಾಕಿ ಇವತ್ತು ಬಂದಿದೆ ಒಂದು ಪರಿಸ್ಥಿತಿ. ಇವತ್ತು ಧೈರ್ಯವಾಗಿ 1 ವರ್ಷಕ್ಕಾಗುವ ಸಾಮಾನು ತರುವಂಥದ್ದು, ಒಂದು ಕ್ರಿಯೆ ಆಗುವಂತ ಹಂತಕ್ಕೆ ಬಂದಿದೆ. ಬಟ್ ಸ್ಟಾರ್ಟಿಂಗ್ ಒಂದು 3 ರಿಂದ 4 ವರ್ಷ, ಮದುವೆ ಆಗ 1 3 ರಿಂದ 4 ವರ್ಷ ತುಂಬಾ ಅನುಭವಿಸಂಗ ಆಗ್ಬಿಡ್ತು. ಯಾಕಾದ್ರೆ ಈ ಫೀಲ್ಡ್ ಬಂದ್ಬಿಟ್ಟು ಅನ್ಸ್ಬಿಡ್ತು. ನಾನು ಇವಳತನ, ನನಗೆ ಸ್ನೇಹಿತರಿಲ್ಲ, ಎಲ್ಲದ ಅಳನ್ನ ಇವಳತನೇ ತೊಡ್ಕೊಳಂಗ ಆಗೋಯ್ತು. ಬಂದು ಕೇಳ್ತಿದ್ದೆ ಇವಳನ್ನ, ಏನಮ್ಮ ನಾನು ಅಪ್ಪಿತಪ್ಪಿ ಏನಾದ್ರು ತಪ್ಪು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡ್ಬಿಟ್ನಾ ಹೆಂಗೆ ಅಂತ. ಇಲ್ಲ 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 ಇವಳೊಂದು ಮಾತಾಡೋಳು ನಂಗೆ, ನಿಮಗ್ ಗೊತ್ತಿಲ್ಲ ಕರೆಂಟ್ ಯಾವಾಗ ಬರುತ್ತೆ ಅಂತ, ಯಾವ ಕ್ಷಣದಲ್ಲಿ ಕರೆಂಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಕಾಯ್ಬೇಕು ನೀವು, ಕ್ಯಾಂಡಲ್ ಹಚ್ಕೊಂಡು ಕಾಯ್ತಾ ಇರ್ಬೇಕು ಯಾವತ್ತೂ ಅಂತ. ಅದು ಒಂಥರ ಅದ್ ಮೋಟಿವೇಶನ್ ಆಯ್ತು, ಪ್ರೋತ್ಸಾಹ ಆಯ್ತು, ಅಥವಾ ನಾನು ಇದನ್ನೇ ತಲೆ ಕೆಡಿಸ್ಕೋಬೇಡ ಅನ್ನೋಂಗಾಯ್ತು.
ಎಲ್ಲ ಮಿಕ್ಸ್ ಆಗಿ ನಿನ್ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ನಡಿ ಬಂಗಾರೆ ಆಗಿದ್ದಾಗ ಹೋಗಿ ಇದೇ ಫೀಲ್ಡ್ ಅಲ್ಲಿ ಮುಂದುವರೇಣ ಅಂತ. ಹಂಗಾಗಿ ಹಂತವಾಗಿ ಒಂದು ಹಂತವಾಗಿ ತಲುಪಿದೀವಿ. ಬಟ್ ಆ ಕಷ್ಟ ಇನ್ನೂ ತೀರಲ್ಲ. ಒಂದು ಪ್ರಬುದ್ಧತೆ ಬರೋ ನಟನಾಗ ಒಂದು ಪ್ರಬುದ್ಧತೆಗೆ ಬರೋರ್ಗು ಆ ಕಷ್ಟ ತೀರಲ್ಲ. ಸೊ ಅದಕ್ಕೆ ಪಾಪ ಇದು ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಬಟ್ ಇನ್ನೊಂದು ವಿಷಯ ಇವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಈಸ್ ವೆರಿ ಸಿಂಪಲ್ ಪರ್ಸನ್. ಸಿಂಪಲ್ ಅಂದ್ರೆ ತುಂಬಾ ಸ್ವಲ್ಪ ಸಿಂಪಲ್, ಅಲ್ಪ ತೃಪ್ತರು ಅಂತ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ನಂಗೆ ಇಷ್ಟೇ ದುಡ್ಡು ಬೇಕು. ಕೆಲವರು ಇರ್ತಾರೆ ಎಕ್ಸಾಂಪಲ್ಸ್ ಆಗಿ, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹಿ ಇಸ್ ನಾಟ್ ಲೈಕ್ ದಟ್. ಎಷ್ಟೇ ಕೊಟ್ರು ಅದನ್ನ ಒಂದು ಇಷ್ಟ ಸಾಕಾಗದಲ್ಲಿ ನಕ್ಕೊಂಡು ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ನಾನು ಅವಾಗ ಯಾವಾಗ ಹೇಳ್ತಾ ಇರ್ತೀನಿ ಸಾಕಾಗಲ್ಲ ಹಂಗೆ ಹಿಂಗೆ ಅಂತ. ಬಟ್ ಈಸ್ ಲೈಕ್ ದಟ್ ಆಟಿಟ್ಯೂಡ್ ಇಷ್ಟನೇ ಇಲ್ಲ ಇವ್ರಿಗೆ. ಮನೇಲೂ ಅಷ್ಟೇ ತುಂಬಾ ಸಿಂಪಲ್ ಆಗಿರ್ತಾರೆ. ಸೊ ಯಾವತ್ತಾದ್ರೂ ಕಣ್ತುಂಬಿ ಅತ್ತಿರುವಂತಹ ಘಟನೆಗಳು ನೆನಪಿದೆಯಾ? ನಿಮ್ ಹತ್ರ ಬಂದು ಅತ್ಕೊಂಡು ಈ ರೀತಿ ಆಗ್ಬಿಡ್ತು, ನನ್ಗೆ ಆಗ್ಬಾರ್ದು, ನನ್ನ ಲೈಫಲ್ಲಿ ಯಾಕಾದ್ರೂ ಇಂತಹ ಇನ್ಸಿಡೆಂಟ್ ಇರಬಹುದು, ಇಂತಹ ಒಂದು ನಿಮಿಷ ಯಾಕಾದ್ರೂ ಬಂತು ಅಂತ ಹೇಳ್ಕೊಂಡಿದ್ದೀಯಾ? ಆಕ್ಚುಲಿ ಪಾಂಡುರಂಗ ವಿಠಲ ಆದ್ಮೇಲೆ ಇವ್ರಿಗೆ ಲಾಂಗ್ ಬ್ರೇಕ್ ಸಿಕ್ತು. ಯಾವ ಅವಕಾಶಗಳು ಇರ್ಲಿಲ್ಲ, ಡೌನ್ ಇತ್ತು. ಕರೆಯೋರು ಬಟ್ ಇವ್ರಿಗೆ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಆಗ ಒಂದ್ಸತಿ ತುಂಬಾ ಬೇಜಾರಾಗಿ ನನ್ನ ಹತ್ರ ಬಂದು ಹೇಳ್ಕೊಂಡು ಹತ್ಕೊಂಡಿದ್ದಿತ್ತು. ಹತ್ಕೊಂಡಿದಂದ್ರೆ ಕಣ್ ತುಂಬಾ ನೀರು ಆ ತರ ಇತ್ತು. ನಾನು ಹೇಳ್ದೆ, ಸ್ಕ್ರೀನ್ ಮೇಲೆ ಬರ್ತಿದ್ರೇನೆ ವ್ಯಾಲ್ಯೂ, ಸ್ಕ್ರೀನ್ ಮೇಲೆ ಬರಲ್ಲ ಅಂದ್ರೆ ವ್ಯಾಲ್ಯೂ, ಯಾವ್ದು ಬಂದ್ರು ಒಪ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನನ್ನ ಕೈಲಾದ ಸಪೋರ್ಟ್ ಮಾಡಿದ್ದೆ. ಏನೂ ಇಲ್ಲ, ಸಂಪಾದನೆ ನಿಲ್ಲಾಗೋಗಿತ್ತು. ಹೇಗೆ ಮುಂದುವರಿಬೇಕು, ಜೀವನ ಹೇಗೆ ನಡೆಸಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ನಾನು ಅವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಆಂಜನೇಯ, ಏನಪ್ಪ ಹಿಂಗಾಗೋದ್ರೆ ಎಲ್ಲಿ ಹೆಂಗ್ ಬದುಕೋದು, ಹೆಂಗ್ ಜೀವನ ಹೆಂಗ್ ನಡೆಸೋದು, ಇಷ್ಟೇನ ಅಂದ್ರೆ ಎಡ್ಡೆಡ್ಡ ಅಂದ್ರೆ ಮುಂದೇನು ಇಲ್ವಾ ಅಂತ ಹಿಂಗ ಮಾತಾಡ್ಕೊಳ್ಳೋ ಅಂತ ಯಾರು ಬರ್ತಿರ್ಲಿಲ್ಲ ದೇವಸ್ಥಾನಕ್ಕೆ. ಆಗ ಮಾತಾಡ್ಕೊಳ್ಳೋ ಅಂತ ಕೊಟ್ಟೋಗಿದ್ದೆ. ನಂಬ್ತಿರೋ ಬಿಡ್ತಿರೋ ತಕ್ಷಣ ಬಾಂಬೆಯಿಂದ ಫೋನ್ ಬಂತು. ಸ್ಟಾರ್ ಇಂದ ನೀವು ಕಾಮೆಂಟ್ರಿಗೆ ಸೆಲೆಕ್ಟ್ ಆಗಿದ್ದೀರಾ, ರೆಡಿಯಾಗಿ ಬರೋದಿಕ್ಕೆ ಅಂತ. ಗದ್ಗದಿತನಾಗಿ ಹತ್ಕೊಂಡು ಫೋನ್ ಮಾಡಿದ್ದೀನಿ. ಕಂದ ಹಿಂಗ್ ಫೋನ್ ಬಂದಿದೆ ನನಗೆ ಇವಾಗ್ಲೂ ಒಂದ್ ಸ್ವಲ್ಪ ಕಣ್ಣಲ್ಲಿ ನೀರ್ ಬರೋಂಗ ಆಗ್ಬಿಡುತ್ತೆ. ಅಂತ ಹಸಿವಿನ ಸಮಯದಲ್ಲಿ ಯಾರು ಬಂದು ನೋಡಿ ಆಗಿದೆ ತಗೋ, ಬಾಂಬೆನಲ್ಲಿ ಹೋಗಿ ಕಾಮೆಂಟ್ರಿ ಮಾಡ್ಬರೋಂಥದ್ದು ಎಲ್ಲರಿಗೂ ಸಿಗಲ್ಲ. ಕರ್ನಾಟಕದಲ್ಲಿ 4 ಜನಕ್ಕೆ ಸಿಕ್ಕಿದೆ. ಆ 4 ಜನದಲ್ಲಿ ನಾನು ಒಬ್ಬ ಅಂತಂದ್ರೆ ಎಂತ ಹೆಮ್ಮೆ ಅದು. ಫಸ್ಟ್ ಟೈಮ್ ಇದ್ರದ್ದು ಕಾಮೆಂಟ್ರಿ, ಫುಟ್ಬಾಲ್ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡಿರೋ ಇತಿಹಾಸ ಅಂದ್ರೆ ಅದ್ರಲ್ಲಿ ನಾನು ಒಬ್ಬ, ಇನ್ನೊಂದು ಹೆಮ್ಮೆ ಅದು. ಹಾಗಾಗಿ ಗದ್ದಿದ್ದನಾಗ ಫೋನ್ ಮಾಡಿ ಹೇಳ್ದೆ, ಹಿಂಗಾಯ್ತಮ್ಮ, ವೆರಿ ಗುಡ್ ಬೇಗ ದೇವಸ್ಥಾನ ಬಾಗ್ಲಾಕೊಂಡ್ ಬನ್ನಿ. ಅವತ್ತಿನ ದಿವಸ ಖುಷಿಯಾಗ ಪಾಯಸ ಗೀಸ ಎಲ್ಲ ಮಾಡಿ ಏನೋ ಒಂಥರ ಅವತ್ತು ಇನ್ನು ಬೆಳಕು ಬರ್ತಿದೆ ಅಂದ್ರೆ 2 ಫೇಸ್ ಆಗಿರ್ಬೋದು, 3 ಫೇಸ್ ಬರುವಂತ ಟರ್ನ್ ಆಗುತ್ತೆ ನಿಧಾನಕ್ಕೆ. ಆಮೇಲಿಂದ ಸ್ವಲ್ಪ ನಿಧಾನ ಉಸಿರಾಡಕ್ ಶುರು ಮಾಡಿದ್ವಿ. ಓಕೆ ಸರ್, ಹೋಲ್ ಡೇ ನಿಮ್ ಜೊತೆಗೆ ಇದ್ದಿದ್ದಂತಹ ದಿನ ನಮಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ. ನೀವು ಇನ್ನೂ ಹೆಚ್ಚು ಸಾಧನೆ ಮಾಡ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಜನಶ್ರೀ ವೀಕ್ಷಕರಿಗೆ ಏನಾದ್ರೂ ಹೇಳ್ಬೇಕು? ಕೊನೆಯದಾಗಿ ನಾನು ನನ್ನ ಅಳಿಯ ನಿಮಗೆ ಪರಿಚಯ ಮಾಡಿಸ್ಬೇಕು. ಪಾಪ ಅಯ್ಯೋ, ಏನಕ್ಕೆ ಇವನು ಪರಿಚಯ ಮಾಡಿಸ್ಬೇಕು ಅಂತಂದ್ರೆ, ಕೆಲವು ಎಲಿಮೆಂಟ್ಸು ಕಲಿಕೆ ಅನ್ನೋದಿರುತ್ತೆ. ಆ ಕಲಿಕೆನ ಹೇಗೆ ಕಲಿಬೇಕು ಅನ್ನೋ ಒಂದು ಶ್ರದ್ಧಾಭಕ್ತಿ ಇವನೆಲ್ಲ ನನಗೆ ಕಾಣುತ್ತೆ. ಕೆಲವು ಸತಿ ಇವ್ ಕ್ರಿಕೆಟ್ ಆಡ್ತಾನೆ, ಫುಟ್ಬಾಲ್ ಆಡ್ತಾನೆ, ಎಲ್ಲವೂ ಆಡ್ತಾನೆ. ಆದ್ರೆ ಯಾವ್ದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಅಂತಂದಾಗ ಎಲ್ಲವಕ್ಕೂ ಅದರದೇ ಆದ ಸಮಯವನ್ನು ಕೊಟ್ಟು ನಾನು ಗೆಲ್ಲುವ ಹಂತಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಹಾಗಾಗಿ ಇವನು ನನಗೆ ಜ್ಞಾಪಕ ಬರ್ತಾನೆ. ಹಾಗಾಗಿ ನನ್ನ ಮುಂದಿನ ಬೆಳವಣಿಗೆಗೆ ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು. ಹಾಗೆ ನನ್ನ ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ರಂಗಭೂಮಿ ಆಗಲಿ, ಸಂಗೀತ ಆಗಲಿ, ಯಾವುದೇ ಆಗಲಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕೇ ಬೇಕು. ಜನಶ್ರೀಗೆ ಧನ್ಯವಾದವನ್ನು ಹೇಳ್ತಾ, ಹೀಗೆ ನನ್ನ ಎಲ್ಲ ಸೀರಿಯಲ್, ಸಿನಿಮಾ, ರಂಗಭೂಮಿ, ಹಾಡು ಎಲ್ಲ ವಿಭಾಗದಲ್ಲೂ ನನ್ನ ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ. ಹಾಗೆ ಶ್ರುತಿಯವರು ಮುಂದಿನ ವಾರ ನಿಮ್ಮ ಜೊತೆ ಮತ್ತೊಬ್ಬ ಸೀರಿಯಲ್ ಸ್ಟಾರ್ನ ಕರ್ಕೊಂಡು ನಿಮ್ಮನೆಗೆ ಬರ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ. ಇದು ನಾನು ಸುಜಯ್ ಶಾಸ್ತ್ರಿ, ನಿಮಗೆ ಅನಂತ ಕೋಟಿ ವಂದನೆಗಳನ್ನು ಹೇಳ್ತಾ ಇರೋದು. ನಮಸ್ಕಾರ. ನೋಡಿದ್ರಲ್ಲ, ಸುಜಯ್ ಅವ್ರ ಲೈಫಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳು ಕೂಡ ಬಂದಿದೆ. ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರು. ನಿಮ್ಮೆಲ್ಲರಿಗೂ ಕೂಡ ಈ ಸಂಚಿಕೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಸೀರಿಯಲ್ ಸ್ಟಾರ್ಸ್ ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನೀಳವಾದ ಕಪ್ಪು ಕೇಶರಾಶಿಗಾಗಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನಮಸ್ಕಾರ.